ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆ ಪ್ರಹಸನ ಕೊನೆಗೂ ಅಂತ್ಯಗೊಂಡಿದೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ನೂತನ ಎಂಎಲ್ಸಿಯಾಗಿ ಪ್ರಮಾಣ ವಚನ ಬೋಧಿಸಿದ ಬಳಿಕ ಬಸವರಾಜ ಹೊರಟ್ಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದರು. ಮೊದಲೇ ಸಿದ್ಧಪಡಿಸಿಕೊಂಡಿದ್ದಂತಹ ರಾಜೀನಾಮೆ ಪತ್ರವನ್ನು ಹೊರತೆಗೆದ ಹೊರಟ್ಟಿ ಸಿಎಂ ಸಮ್ಮುಖದಲ್ಲೇ ದಿನಾಂಕ ಹಾಕಿ ಸಹಿ ಮಾಡಿ ಅದನ್ನು ಸಲ್ಲಿಸಿದರು. ರಾಜೀನಾಮೆ ಸಲ್ಲಿಸಿದ ಕೆಲವೇ ಕ್ಷಣಗಳಲ್ಲಿ ಅದು ಅಂಗೀಕಾರ ಕೂಡ ಆಗಿದೆ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ಸಭಾಪತಿ ಸಾಹೇಬರು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಕೊಡಬೇಕಂದ್ರೂ ಕೊಟ್ಟಿದ್ದೀನಿ ನಾನು. ಬಲವಂತದಿಂದ ರಾಜೀನಾಮೆ ಕೊಡಿಸಿದ್ದಾರೆ ಅಂತ ಬಿಜೆಪಿ ಕಿಡಿ. ಹಿಂದೆಂದೂ ನಡೆಯದ ರೀತಿಯಲ್ಲಿ ಗೂಂಡಾಗಿರಿ ನಡೀತಾ ಇದೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆ ಪ್ರಹಸನ ಅಂತ್ಯಗೊಂಡಿದೆ. ಗಾಯತ್ರಿ ಶಾಂತೇಗೌಡರಿಗೆ ನೂತನ ಎಂಎಲ್ಸಿಯಾಗಿ ಪ್ರಮಾಣ ವಚನ ಬೋಧಿಸಿದ ಬಳಿಕ ಬಸವರಾಜ ಹೊರಟ್ಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ರಾಜೀನಾಮೆ ಪತ್ರವನ್ನ ಹೊರತೆಗೆದ ಹೊರಟ್ಟಿ ಸಿಎಂ ಸಮ್ಮುಖದಲ್ಲೇ ದಿನಾಂಕ ಹಾಕಿ ಸಹಿ ಮಾಡಿ ಸಲ್ಲಿಸಿದ್ದಾರೆ. ರಾಜೀನಾಮೆ ಸಲ್ಲಿಸಿದ ಕೆಲವೇ ಕ್ಷಣದಲ್ಲಿ ಅದು ಅಂಗೀಕಾರ ಕೂಡ ಆಗಿದೆ. ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ. ತಡಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಂದ್ರೆ ಕೊಟ್ಟು. ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಕಿಂತ ಮಧ್ಯದಲ್ಲಿ ಆದಾಗ ಮ್ಯಾಮ್ ಸಹಜ ಮನಸ್ಸಿನ ಗುಣ ಬೇಸರದಂಗೆ ನನಗೂ ಬೇಸರ ಆಗುತ್ತೆ. ಇಷ್ಟ ತಪ್ಪೇನು ಘಟನೆಗಳಾಗ್ತಾವೆ, ಅದು ನಮಗೆ ಗೊತ್ತಲ್ಲ. ಆಕಸ್ಮಿಕ ಬಂತು, ಆಕಸ್ಮಿಕ ಒಂಟೆ. ಇಷ್ಟ ಜೀವನದಲ್ಲಿ ಆಕಸ್ಮಿಕಗಳು ಆಗ್ತಾವಲ್ಲ, ಹಂಗೆ ಆಗ್ತಾ ಆಕಸ್ಮಿಕ ಸಿನಿಮಾ ನೋಡಿದ್ನಿ, ಅದೇ ಥರ ಆಗಿದ್ದೀವಿ. ವಿಚಾರ ಅಂದ್ರೆ ಹೈಕಮಾಂಡ್ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ರನ್ನ ಶಿಫಾರಸು ಮಾಡಿದೆ. ಹೀಗಾಗಿ ಸಿಎಂ ಡಿಕೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೊರಟ್ಟಿಯವರನ್ನ ಭೇಟಿಯಾಗಿ ರಾಜೀನಾಮೆ ನೀಡುವಂತೆ ಮನವೊಲಿಸಿದ್ರು. ಆಗಸ್ಟ್ 14ರಂದೇ ರಾಜೀನಾಮೆ ನೀಡೋದಾಗಿ ಹೊರಟ್ಟಿ ಕೂಡ ಹೇಳಿದ್ರು. ಆದ್ರೆ ಈ ಮಧ್ಯೆ ಅವಿಶ್ವಾಸ ನೋಟಿಸ್ ನೀಡಲು ಕಾಂಗ್ರೆಸ್ ಸಿದ್ಧತೆ ನಡೆಸಿತ್ತು ಎನ್ನಲಾಗಿದೆ. ಬಸವರಾಜ ಹೊರಟ್ಟಿ ಪಕ್ಷಪಾತಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಸಭಾಪತಿ ಹೊರಟ್ಟಿ ಅವಧಿಯಲ್ಲಿ ಅಕ್ರಮ ನೇಮಕಾತಿ ಆಗಿದೆ ಅಂತ ಅವಿಶ್ವಾಸಕ್ಕೆ ಪ್ಲಾನ್ ಆಗಿತ್ತು. ಇವತ್ತು ಕೂಡ ಸಿಎಂ ನಿವಾಸಕ್ಕೆ ಬಂದಿದ್ದ ಹೊರಟ್ಟಿ ಮಾತುಕತೆ ನಡೆಸಿ ಬೇಸರದಲ್ಲೇ ಹೊರ ನಡೆದಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಹೊರಟ್ಟಿ, ಆಗ ಇಲ್ಲದ ಅವಿಶ್ವಾಸ ಈಗ ಯಾಕೆ ಮಂಡಿಸ್ತಾರೆ ಅಂತ ಪ್ರಶ್ನಿಸಿದ್ರು. ಅವಿಶ್ವಾಸ ಮಂಡನೆ ಮಾಡೋದು ಬಿಡುದು ಅವ್ರು ಬಿಟ್ಟಿದ್ದು. ರಾಜೀನಾಮೆ ಕೊಟ್ಟ ನಂತರ ಯಾರ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತಾರ ಅವರು? ಆಮೇಲೆ ಆಪಾದನೆ ಮಾಡೋರು ಈಗ ಯಾಕೆ ಮಾಡ್ತಾರ? ಅವಾಗ ಮಾಡ್ಬೇಕಲ್ಲ ಆಪಾದನೆ. ಯಾವಾಗ ಒಂದು ತೋರಿಸ್ಕೊಡ್ಲಿ ಅವರು, ಒಂದು ನಯಾ ಪೈಸೆಯಲ್ಲಿನ ಭ್ರಷ್ಟಾಚಾರ ಆಗೈತೆ ಅಂದ್ರೆ ನಾ ರಾಜಕೀಯದಿಂದ ನಿವೃತ್ತಿ ಆಕೇನೆ. ಹೊರಟ್ಟಿಯವರ ಜೊತೆ ಮಾತನಾಡಿದ್ದೇವೆ. ಮುಂದಿನ ಸಭಾಪತಿ ಆಯ್ಕೆಯಾಗುವವರೆಗೆ ಹೊರಟ್ಟಿಯವರೇ ಹಂಗಾಮಿ ಸ್ಪೀಕರ್ ಆಗಿರ್ತಾರೆ ಅಂತ ಡಿಕೆ ಹೇಳಿದ್ದಾರೆ. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಗವರ್ನರ್ಗೆ ಬರಿತಾ ಇದ್ದೀನಿ, ಚೇರ್ಮನ್ ಆಯ್ಕೆ ಮಾಡೋವರೆಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಹಂಗಾಮಿ ಸ್ಪೀಕರ್ ಆಗಿ ಒಪ್ಪಿಕೊಳ್ಳದೇ ಇರಲು ಹೊರಟ್ಟಿ ನಿರ್ಧರಿಸಿದ್ದಾರೆ. ಹಂಗಾಮಿ ಸ್ಪೀಕರ್ ಸ್ಥಾನ ಹೊಂದುವುದಿಲ್ಲ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಇನ್ನೊಂದೆಡೆ ಬಸವರಾಜ ಹೊರಟ್ಟಿ ಅವರನ್ನ ಏಕಾಏಕಿ ಸಭಾಪತಿ ಸ್ಥಾನದಿಂದ ಇಳಿಸಿದ್ದಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಹೊರಟ್ಟಿ ಅವರಿಂದ ರಾಜೀನಾಮೆ ಪಡೆದ ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕಿ ಅಂತ ಬೊಮ್ಮಾಯಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಗೂಂಡಾಗಿರಿ ಮಾಡಿ ತಮ್ಮ ತಂಡ ಕಟ್ಟಿಕೊಂಡು ಹೋಗಿ ಬಲವಂತವಾಗಿ ರಾಜೀನಾಮೆ ಕೊಡಿಸಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಆರೋಪಕ್ಕೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಿಂದೆಂದೂ ನಡೆಯದ ರೀತಿಯಲ್ಲಿ ಗೂಂಡಾಗಿರಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರುವಂತದ್ದು ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದೆ. ಅವರ ಆರೋಪ ನಾನು ಲಿಸ್ಟ್ ಹೇಳ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ಲಿಸ್ಟ್ ಹೇಳ್ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಮ್. ಬಿಡಿ, ಅವ್ರದೇನಾಗಲಿ. ಈಗ ನಮ್ದು ಅವ್ರದ್ದು ಈ ಮನೆ ವಿಚಾರ. ಹೊರಟ್ಟಿನ ಚೇರ್ಮನ್ ಮಾಡಿದಾಗ ಶೆಟ್ರ್ ಇದ್ದಾಗ ಏನ್ ನಡೀತಾ ಹೋದ ಇನ್ಸಿಡೆಂಟ್ ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರ್ಬೇಕಲ್ಲ, ಹಾಕಿ ಅದನ್ನ. ರಾಜೀನಾಮೆ ಹಿನ್ನೆಲೆಯಲ್ಲಿ ಹೊರಟ್ಟಿ ಸರ್ಕಾರಿ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಆಗಸ್ಟ್ 14ರಂದು ನೂತನ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಹರೀಶ್, ಟಿವಿ9 ಬೆಂಗಳೂರು.